ಹಲೋ ನಮಸ್ಕಾರ, ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದು ಇಂದು ಎಂದೆಂದಿಗೂ ಮಂಡ್ಯದಲ್ಲಿ ಸ್ಟಾರ್ ವಾರ್. ಮಗ ಸೋತಿರೋ ಜಾಗದಲ್ಲೇ ಅಪ್ಪನಿಗೆ ಗೆಲ್ಲೋ ಛಲ. ಕಾಂಗ್ರೆಸ್ಗೆ ಸ್ಟಾರ್ ಅನ್ನ ಉದಯಿಸಲು ಡಿಕೆಶಿ ಸಿದ್ದು ಬಲ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ರಣಕಣ. ನಾನು ನಿಮ್ಮ ಅರುಣ್ ಬಡಿಗೆ. ಮದ್ದೂರಲ್ಲಿದ್ದೀನಿ. ಮದ್ದೂರು ಅಂದ್ರೆ ಫೇಮಸ್ ಏನಂತಂದ್ರೆ ಮದ್ದೂರು ವಡೆ. ತುಂಬಾ ಜನರಿಗೆ ವಡೆಗೆ ಅಲ್ಲಿ ಬಹಳ ವೆರೈಟಿ ಸಿಗುತ್ತೆ, ಮಸಾಲಾ ವಡೆ ಅವೆಲ್ಲ ಸಿಗುತ್ತೆ. ಬಟ್ ಮದ್ದೂರಲ್ಲಿ ಸಿಗುವಂತ ಈ ವಡೆ ಇದೆಯಲ್ಲ, ಅಕ್ಕಿ, ಚಿರೋಟಿ ರವ, ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಹಾಕಿ ಮಾಡುವಂಥದ್ದು ತುಂಬಾ ಫೇಮಸ್. ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, 100 ವರ್ಷ. ಮದ್ದೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಇದು ಆರಂಭವಾಗುತ್ತೆ. ಜನರಿಗೆ ಏನಾದರೂ ಇಮಿಡಿಯೇಟ್ ಆಗಿ ತಿನ್ನಕ್ಕೆ ಬೇಕಲ್ವಾ ಅಂತ ಹೇಳಿದಾಗ ಇದನ್ನ ಶುರು ಮಾಡ್ಕೊಳ್ತಾರೆ. ಅದು ಟ್ರೈನಲ್ಲೆಲ್ಲ ಶುರು ಆದ ನಂತರ ಮದ್ದೂರಿಗೆ ಬಂದ ತಕ್ಷಣ ವಡೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಜನರಿಗೆ ಬಂದಿತ್ತು. ಬಟ್ ಆಮೇಲೆ ಜನ ಜಾಸ್ತಿ ಓಡಾಡೋದು ಕಡಿಮೆ ಆಯಿತು ರೈಲ್ವೆ ನಿಲ್ದಾಣದಲ್ಲಿ, ಹಾಗಾಗಿ ಅದು ಸ್ಟಾಪ್ ಆಯಿತು. ಬಟ್ ಆಮೇಲೆ ಈ ರೋಡಲ್ಲೆಲ್ಲ ಓಡಾಡೋಕ್ಕೆ ಶುರು ಮಾಡಿದಾಗ ಇಲ್ಲಿ ಹೋಟೆಲ್ಗಳಲ್ಲಿ ಇದನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಇದರದ್ದೇ ಆದಂಥ ಒಂದು ಇತಿಹಾಸ ಇದೆ ಮದ್ದೂರು ವಡೆ. ತುಂಬ ಜನರಿಗೆ ಗೊತ್ತಿರಲಿಲ್ಲ ಇತಿಹಾಸ, ತುಂಬ ತಿಂತಿರ್ತಾರೆ. ಇದ್ರ ಜೊತೆಗೆ ಒಂದು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ ಮದ್ದೂರು ವಡೆ. ಮದ್ದೂರಲ್ಲಿ ಈಗ ಹೂವೆಲ್ಲ ಮಾರ್ತಾ ಇದಾರಲ್ಲ, ಈ ಜಾಗದಲ್ಲಿ ಇದೀನಿ. ಮದ್ದೂರಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಜನರೆಲ್ಲ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಯಾರು ಗೆಲ್ತಾರೆ ಸರ್ ಈ ಸಲ? ನಾವು ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗೋದಲ್ಲ ಸರ್. ಏಕೆ? ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಯಾಕೆ ಸರ್? ಹೌದಾ, ಇಂಟ್ರೆಸ್ಟ್ ಇಲ್ವಾ? ನಮ್ ಕೆಲಸ ಆಯ್ತು, ನಾವು ಆಯ್ತು ಸರ್, ಅಷ್ಟೇ. ಏನ್ ಸರ್ ಮಂಡ್ಯದ ಕತೆ? ಈ ಮಂಡ್ಯದೇನಿಲ್ಲ ಸರ್ ಕತೆ. ಮೋದಿ ಅವ್ರು ಗೆಲ್ತಾರೆ, ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಬಟ್ ಅವ್ರಿಗೆ ಸುಮಲತಾ ಅವ್ರು ಬೆಂಬಲ ಕೊಡದೇ ಇರ್ಲಿ, ಕುಮಾರಣ್ಣ ಗೆಲ್ತಾರೆ. ಕೊಡದೇ ಇದ್ರೂ ಗೆಲ್ತಾರೆ ಕುಮಾರಣ್ಣ. ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇವಾಗ ಗ್ಯಾರಂಟಿ ನೋಡಿದ್ವಿ, ಮತ್ತೆ ಮೋದಿ ಅಲೆ ಇದೆ, ಮತ್ತೆ ಒಕ್ಕಲಿಗ ಬೆಲ್ಟು ಮೋದಿ ಅಲೆ. ಈಗ ಮಂಡ್ಯದಲ್ಲಿ ಇದುದೇ 2,000 ಜನ ಇದ್ರು ಬಿಜೆಪಿಲಿ. ಇವತ್ತು ಮೋದಿ ಬಂದಾದ್ಮೇಲೆ 2 ಲಕ್ಷ ಜನ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ರಾಷ್ಟ್ರ ರಕ್ಷಣೆ ಆಗ್ಬೋದು, ಏನೇ ಒಂದು ಆಗ್ಬೋದು, ಎಲ್ಲ ರೀತಿಯಲ್ಲಿ ಸೆಂಟ್ರಲ್ ಚೆನ್ನಾಗಿದೆ. ಈ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರವರೇ ಉತ್ತಮವಾಗಿ ಮುಖ್ಯಮಂತ್ರಿ ಮಾಡಬೇಕಾಯ್ತು, ಮುಖ್ಯಮಂತ್ರಿ ಮಾಡಿದ್ದೀವಿ. ಸೆಂಟ್ರಲ್ ಮೋದಿನೇ ಇರಬೇಕು. ಗಲ್ಲಿಲಿ ಯಾರೇ ಇದ್ರು ಡೆಲ್ಲಿಲಿ ಮೋದಿನೇ ಇರಬೇಕು. ಏನ್ ಸರ್ ಯಾರು ಗೆಲ್ತಾರೆ ಈ ಸಲ ಮಂಡ್ಯದಲ್ಲಿ? ಮಂಡ್ಯ ಕುಮಾರಸ್ವಾಮಿಗೆ ಇದೆ ಒಲವು. ಯಾಕೆ? ಕರುಣಾಮಯಿ ಅವರು ಸ್ವಲ್ಪ ಇದು ಜಾಸ್ತಿ ಅಲ್ವಾ, ಜನಗಳ ಬಗ್ಗೆ ಕೇರ್ ತಗೋತಾರೆ. ಸ್ಟಾರ್ ಚಂದ್ರು ಮುಖ ಪರಿಚಯ ಕಡಿಮೆ, ಕುಮಾರಸ್ವಾಮಿಗೆ ಒಳ್ಳೆ ಬೆಂಬಲ ಇದೆ. ಸ್ಟಾರ್ ಜಾಸ್ತಿ ಇದೆ ಅಂತಾರೆ. ಅದೇ ಸ್ಟಾರ್ ದುಡ್ಡು ಕಾಸೆಲ್ಲ ನಡೆಯಲ್ಲ ಈಗ. ನೋಡ್ಬೇಕು, ಕಾದ್ ನೋಡೋಣ. ಕುಮಾರಸ್ವಾಮಿ ಇನ್ನು ಯಾವ ವ್ಯಕ್ತಿ ಈ ಸಲ ಇದ್ದಾರಲ್ಲ ಅಖಾಡದಲ್ಲಿ ಇಬ್ರು? ಕುಮಾರಸ್ವಾಮಿ. ಯಾಕೆ? ಅವ್ರು ರೈತರಿಗೆಲ್ಲ ಒಳ್ಳೇದು ಮಾಡ್ತಾರೆ. ನಿಖಿಲ್ ನಿಂತಿದ್ರೆ ಏನಾಗ್ತಿತ್ತು? ನಿಖಿಲ್ ನಿಂತಿದ್ರೆ ಅವರು ಬರ್ತಾ ಇದ್ರು, ನೋಡ್ಬೇಕು. ನಮಸ್ತೆ. ಯಾರು ಹೆಣ್ಮಕ್ಳು ಏನ್ ನೋಡ್ತಿದ್ರು ಈ ಸಲ ಎಲೆಕ್ಷನ್ ಅಲ್ಲಿ? ಯಾರು ಗೆಲ್ತಾರೆ? ಕುಮಾರಸ್ವಾಮಿನೇ ಗೆಲ್ತಾರೆ. ಯಾಕೆ? ಅವರೇ ಗೆಲ್ಬೇಕು. ಒಳ್ಳೆ ವ್ಯಕ್ತಿ ಅವರು, ರೈತರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರೇ ಗೆಲ್ಬೇಕು. ಅವರೇ ಗೆಲ್ಬೇಕು. ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿನೇ ಆಗ್ಬೇಕು. ಯಾರು ಗೆಲ್ತಾರೆ ಇಲ್ಲಿ? ಸರ್ ಕುಮಾರಸ್ವಾಮಿನೇ. ಯಾಕೆ? ಜೆಡಿಎಸ್ ಅಲ್ವಾ ಸರ್, ನಮ್ಮ ರೈತರ ಪಕ್ಷ. ಫೈಟ್ ತುಂಬಾ ಜಾಸ್ತಿ ಇದೆ ಈ ಸಲ. ಇರ್ಲಿ ಸರ್, ನಾವು ಯಾವಾಗ್ಲೂ ಜೆಡಿಎಸ್. ಕಾಂಗ್ರೆಸ್ ಎಂ.ಎಲ್.ಎಗಳೇ ಜಾಸ್ತಿ ಇದಾರೆ ಇಲ್ಲಿ. ಅದೇ ಸರ್, ನೋಡೋಣ. ನಾವಂತೂ ನಮ್ಮ ಸಪೋರ್ಟ್ ಎಲ್ಲ ಜೆಡಿಎಸ್ಗೆ ಇದೆ. ಸಪೋರ್ಟ್ ಜೆಡಿಎಸ್ಗೆನೆ. ನಿಖಿಲ್ ನಿಂತಿದ್ರೆ ಏನಾಗ್ತಿತ್ತು ಈ ಸಲ? ಅವನು ಗೆಲ್ಸ್ತಿದ್ವು ಸರ್. ಯಾರಾದ್ರೇನು ಸರ್, ಜೆಡಿಎಸ್ ಪಕ್ಷ. ನಿಮ್ಗೆ ಏನ್ ಅನ್ಸುತ್ತೆ? ಕುಮಾರಸ್ವಾಮಿ ನಿಂತಿದ್ದು ಒಳ್ಳೇದಾ, ನಿಖಿಲ್ ಬಂದಿದ್ರೆ ಒಳ್ಳೇದಿತ್ತ? ಸರ್ ಕುಮಾರಸ್ವಾಮಿನೇ ಒಳ್ಳೇದು ಅನ್ಸುತ್ತೆ ನಿಖಿಲ್ಗಿಂತ. ಹೌದು. ಲಾಸ್ಟ್ ಟೈಮ್ ನಿಖಿಲ್ ಸೋತಿದ್ರಲ್ವಾ, ಈ ಸಲ ಅನುಕಂಪ ಸಿಕ್ತಿತ್ತ ಅವ್ರಿಗೆ? ಸಿಗುತ್ತೆ. ಈ ಗ್ಯಾರಂಟಿಗಳನ್ನೆಲ್ಲ ನೋಡಲ್ವಾ ಹೆಣ್ಮಕ್ಳು? 2,000 ರೂಪಾಯಿ ಎಲ್ಲ ಕೊಡ್ತಾರಲ್ವ, ಅದೆಲ್ಲ ವರ್ಕೌಟ್ ಆಗಲ್ಲ? ಅದೆಲ್ಲ ನೋಡಲ್ಲ. ಅದೆಲ್ಲ ನಮ್ಗೆ ಅದೆಲ್ಲ ರೈತರು ಮುಖ್ಯ ಸರ್ ನಮ್ಗೆ. ದುಡ್ಡು ತಗೊಳ್ತೀರಾ? ಗೌರ್ಮೆಂಟ್ ಕೊಟ್ಟಿರೋದು 2,000 ರೂಪಾಯಿ ಬರ್ತಾ ಇದೆ. ಬಂದ್ರೆ ಯಾರು ಸರ್ ತಗೊಳ್ಳಲ್ಲ? ತಗೊಳ್ತಾ ಇದ್ದೀರಾ?
ಕೊಟ್ರೆ ಯಾರು ಸರ್ ಬೇಡ ಆದ್ರೆ ಓಟ್ ಮಾತ್ರ ಕುಮಾರಸ್ವಾಮಿ ಅವ್ರಿಗ. ಸರ್ ನಮ್ಮ ವೈಯಕ್ತಿಕ ಅಲ್ವಾ ಸರ್ ಓಟು ಅಲ್ಲ, ಕೇಳಿದೆ ನಾನು. ಗೌರ್ಮೆಂಟ್ ಕೊಡೋದನ್ನ ನಾವು ಸೌಕರ್ಯನ ಖಂಡಿತವಾಗ್ಲೂ ಅನುಭವಿಸ್ಬೇಕು. ಮತ್ತೆ ನಮ್ಗೆ ಯಾರು ಇಷ್ಟ, ನಮ್ಮ ಕ್ಯಾಂಡಿಡೇಟ್ ಯಾರಿಗೆ ಇಷ್ಟ, ಮುಂದೆ ಯಾರು ಬರಬೇಕು ಅಂತ ನಮ್ಗೆ ಆಸೆ ಇದೆ ಅವ್ರು ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ಏನು ಹಾಕಲ್ಲ. ಲಾಸ್ಟ್ ಟೈಮ್ ಗೆಲ್ಸಿದ್ವಲ್ಲ ಸರ್, ಆಕೆ ಗೆಲ್ಸಿರೋದಕ್ಕೆ ಕೊಡ್ತಿದ್ದಾರೆ ಸರ್. ಏನ್ ಈ ಸಲ ಎಲೆಕ್ಷನ್ ಅದು? ನಮ್ಮ ಕುಮಾರಸ್ವಾಮಿ ಗೆಲ್ಬೇಕಷ್ಟೇ ಸರ್. ಯಾಕೆ? ನಮಗೆಲ್ಲ ನಮ್ಮ ರೈತರಿಗೆಲ್ಲ ಅವರೇ ಬೇಕು ಅನ್ನಿಸ್ತದೆ ಹಾ. ಅದಕ್ಕೆ. ಈ ಗ್ಯಾರಂಟಿಗಳೆಲ್ಲ ಹೆಣ್ಮಕ್ಳು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ ಅಂತಾರೆ, ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಕಡೆಗೆ ಅಂತಾರೆ. ಎಲ್ಲ ನಮಗೆಲ್ಲ ಕುಮಾರಸ್ವಾಮಿನೇ, ಹಾ? ಕುಮಾರಸ್ವಾಮಿನೇ ನಮಗೆಲ್ಲ ಅಲ್ಲ, ಗ್ಯಾರಂಟಿಗಳು ಬರ್ತಿದ್ಯಾ? ಬರ್ತಿದೆ, ನೋಡಬೇಕು. ಗ್ಯಾರಂಟಿ ನೋಡಿ ಓಟ್ ಹಾಕ್ತಿಲ್ವಾ? ಹೆಣ್ಮಕ್ಳು ಹಾಕ್ತಾರ? ಏನು ಹೇಳಿ ಹೇಳಿ, ಏನಾಗಲ್ಲ ಹೇಳಿ. ಗ್ಯಾರಂಟಿ ನೋಡಿ. ಒಬ್ಬೊಬ್ರದ್ದು ಒಂದೊಂಥರ ಅವ್ರ ಮನಸ್ಸಲ್ಲಿ ಹೆಣ್ಮಕ್ಳದು. ಒಟ್ಟಲ್ಲಿ ನಮ್ಮ ಕುಮಾರಸ್ವಾಮಿ ಗೆಲ್ಬೇಕು. ಅಲ್ಲ, ಈ ಗ್ಯಾರಂಟಿ ನೋಡಿ ಹೆಣ್ಮಕ್ಳು ಹಾಕ್ತಾರ ಹಾಕಲ್ವಾ ಓಟು? ಅವ್ರವ್ರಿಗೆ ಒಪಿನಿಯನ್, ಅದು ನಾವ್ ಹೇಳಕ್ಕಾಗಲ್ಲ ಬಿಡಿ, ಹಾಕ್ಬೋದು ಅನ್ಸುತ್ತೆ. ನಿಮಗ್ ಬರುತ್ತಾ ಇದೆಯಾ ಗ್ಯಾರಂಟಿ? ಹೌದು, ನಾವು ಕುಮಾರಸ್ವಾಮಿಗೆ ಹಾಕೋದು. ಗ್ಯಾರಂಟಿ ಬಂದ್ರು ಕುಮಾರಸ್ವಾಮಿ. ಹೌದು ನೋಡಿ, ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದು ಗ್ಯಾರಂಟಿ ಹೆಣ್ಮಕ್ಳಿಗೆ ಲಾಭ ಆಗಿದೆ, ಹೆಣ್ಮಕ್ಳು ನಮ್ ಕಡೆಗೆ ಅಂತೇಳಿ. ಬಟ್ ಅನೇಕ ಹೆಣ್ಮಕ್ಳು ಹೇಳೋದೇನು ಅಂತಂದ್ರೆ, ನಾವು ಓಟ್ ಹಾಕಿದೀವಿ, ನಮಗ್ ಬಂದಿದೆ, ನಾವು ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ನಮಸ್ತೆ ಸರ್, ಏನ್ ಈ ಸಲ ಯಾರು ಗೆಲ್ತಾರೆ ಮಂಡ್ಯದಲ್ಲಿ? ಕುಮಾರಸ್ವಾಮಿ ಅವರ ಗೆಲ್ಬೇಕು. ಯಾಕೆ? ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಅಲ್ಲ, ಈಗೆಲ್ಲ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಕೊಡ್ಲಿ ಸರ್, ಆದ್ರೂ ಕುಮಾರಸ್ವಾಮಿ ಅವರೇ ಬರ್ಬೇಕು. ಯಾರು ಗೆಲ್ತಾರೆ ಸರ್ ಈ ಸಲ? ಸರ್, ಇಲ್ಲಿ ಏನಾಗೈತಿ ಅಂತಂದ್ರೆ, ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸ್ಟಾರ್ ಚಂದ್ರು ಈಗ ಒಂದು ಮೊದಲ ಸ್ಥಾನಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ, ಒಂದು ಇದು ವರ್ಚಸ್ಸು ಪಾರ್ಟಿ ಏನು ಅಂತ ಏನು ಇದು ಕಾಣಿಸ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ ಒಂದು ಅವರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರು ತಂದಿರುವಂಥ ಭಾಗ್ಯದ ಮೇಲೆ ಒಂದು ಎಲೆಕ್ಷನ್ ಮಾಡಬೇಕಷ್ಟೇ. ಆದರೆ ಕುಮಾರಸ್ವಾಮಿ ಅವ್ರಿಗೆ ತಂದೆ ಆದಂಥ ಒಂದು ಸ್ಥಾನ ಐತೆ, ತಂದೆ ಆದಂಥ ಗೌರವ ಐತೆ, ರೈತರ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟವ್ರೆ. ಅವರು ಯುವ ಪೀಳಿಗೆ ಇನ್ನು ಈಗ ಶಾಸಕರೆಲ್ಲ ಮಾತಾಡ್ತಿದಾರಲ್ವಾ, ಸುಮ್ನೆ ಎಲೆಕ್ಷನ್ ಟೈಮ್ ಅಲ್ಲಿ ಆಸ್ಪತ್ರೆ ಸೇರ್ಕೊಳ್ತಾರೆ, ಹಾರ್ಟ್ ಪ್ರಾಬ್ಲಮ್ ಅಂತಾರೆ, 3 ದಿನಕ್ಕೆ ಎದ್ದು ಬರ್ತಾರೆ. ಸರ್, ಈಗ ಒಂದು ಉದಾಹರಣೆ ಹೇಳ್ತೀನಿ ಸರ್. ಈಗ ನಮ್ದು ಮಾವರ್ಗೆ ಒಂದು ಅಂಜಿಯೋಗ್ರಾಮ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಗಿ, ಎಲ್ಲಿ JSS ಹಾಸ್ಪಿಟ್ಲ್ ಅಲ್ಲಿ. ನಾವು ನೈಟು ತಗೋಗಿ ತಲುಪಿಸ್ತವ್ರ, 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಮಾಡಿ ಅವರು ಸರ್ಜರಿ ಮಾಡಿ 3 ದಿನಕ್ಕೆ ಈಚೆ ಕಳಿಸಿದ್ರು. ಈಗ 2 ಮಂತ್ಸ್ ಅಲ್ಲಿ ನಡೆದಿರುವಂತ ಘಟನೆ ಅದು. ವೈಯಕ್ತಿಕವಾಗಿ ವೈದ್ಯಕೀಯ ಸಮಾಜ ಬೇಜಾನ್ ಮುಂದುವರೆದೈತೆ, ಅವ್ರದೇ ಆದಂತ ಒಂದು ಸ್ಥಾನ ಐತೆ. ಮಾತಾಡೋದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಶಾಸಕರ? ಸರ್, ಹಂಗೆಲ್ಲ ಅಭಿಪ್ರಾಯ ಮಾಡಬಾರ್ದು. ಮಾಡ್ಕಂದ್ರಲ್ಲ ಸರ್, ಸುಮಲತವ್ರಿಗೆ ಹಂಗೆ ಆಡಿ ಮೇಲ್ ತಗೊಂಡ್ರಲ್ಲ ಎಲ್ಲಾರು, ಅದೇ ರೀತಿ ಆಯ್ತದಷ್ಟೇ. ಯುವ ಪಡೆ ಮೇಲ್ ಹೇಳ್ತದೆ. ಅಷ್ಟೇ. ಕುಮಾರಸ್ವಾಮಿ ಅವರು ಅತ್ಯಂತ ಬಹುಮತದಿಂದ ಜಯಶೀಲರಾಯ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ನಿಖಿಲ್ ಅವ್ರು ಬಂದಿದ್ರೆ ಹೆಂಗಿರ್ತಿತ್ತು, ಕುಮಾರಸ್ವಾಮಿ ಅವ್ರು ಬಂದಿದ್ದಕ್ಕೆ ಹೆಂಗ ಆಗ್ತಿದೆ ಈಗ? ಕುಮಾರಸ್ವಾಮಿ ಬಂದು ಒಳ್ಳೇದಾಯ್ತು ಸರ್. ನಿಖಿಲ್ ಅವ್ರು ಬಂದಿದ್ರೆ ಓದ್ತಿದ್ರು ಸರ್. ಆಗ್ತಿರ್ಲಿಲ್ವಾ? ಓದ್ತೀವಿ. ಹೌದಾ? ಫೈಟ್ ಆಗ್ತಿರ್ಲಿಲ್ಲ? ಫೈಟ್ ಆಗ್ತಿಲ್ಲ ಸರ್. ಯಾಕೆ ಫೈಟ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಈ ಸಲ? ಫೈಟ್ ಆಗುತ್ತೆ ಅಂದರೆ, ನಮ್ಮದು ಈಗ ನಮ್ಮದು ಜಮೀನಿದೆ, ಕುಡಿತೀರಾ ಸರ್? ನಮ್ಮದು ಜಮೀನಿದೆ, ನೀರೆಲ್ಲ ತೆಮ್ಮಿಡಾಡ್ಬಿಟ್ರು, ನೀರು ಎಲ್ಲ ಗದ್ದೆಲ್ಲ ಒಣಗ್ತಾ ಇದೆ. ಮಂಡ್ಯ ಜನ ಬುದ್ಧಿವಂತರು, ಯಾರು ಕಾಯ್ಬೇಕು ಅವ್ರು ಓಟ್ ಹಾಕ್ತಾರೆ. ಓ, ಕಾವೇರಿ ನೀರು ಬಿಟ್ಟಿದ್ ಕೋಪ ನಿಮ್ಗೆ? ಅಷ್ಟೇ, ಕಾವೇರಿ ಬಿಟ್ಟಿದ್ ಕೋಪ. ನೀರು ಬೆಳೆ ಒಣಗ್ತಾ ಇದೆ ಸರ್, ಬೆಳೆನೇ ಬರ್ತಾ ಇಲ್ಲ. ಬೆಳೆನೇ ಬರ್ತಾ ಇಲ್ಲ. ಏನ್ ಈ ಸಲ ಮಂಡ್ಯದಲ್ಲಿ ಹುಡುಗರೆಲ್ಲ ಏನ್ ನೋಡ್ತಿದ್ದಾರೆ ಸರ್? ಒಳ್ಳೆ ವ್ಯಕ್ತಿ ನೋಡ್ತಿದ್ದಾರೆ. ಯಾರು? ಕುಮಾರಸ್ವಾಮಿ. ಯಾಕೆ? ಯಾಕೆಂದ್ರೆ ಮುಂದೆ ಏನ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ಹಂಗಾಗಿ. ಈಗ ಸ್ಟಾರ್ ಚಂದ್ರು ಬೇರೆ ಬಂದಿದ್ದಾರೆ ಸರ್. ಅವ್ರು ಇವಾಗ ರೀಸೆಂಟಾಗಿ ಬಂದಿರೋದು, ಅಲ್ಲಿ ಏನು ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಇಲ್ಲಿ ಕುಮಾರಸ್ವಾಮಿನೇ ಬರಬೇಕು. ಫೈಟ್ ಆಗುತ್ತಾ ಒಂದ್ ಸೈಡ್ ಆಗುತ್ತಾ? ಒಂದ್ ಸೈಡ್ ಆಗುತ್ತೆ ಸರ್. ಒಂದ್ ಸೈಡೇ ಆಗ್ಬಿಡುತ್ತೆ. ಒಂದ್ ಸೈಡೇ ಆಗುತ್ತೆ. ಈಗ ನಿಖಿಲ್ ಬಂದಿದ್ರೆ ಹೆಂಗಿರೋದು? ಅವ್ರಿಗೆ ಯಾವ ಇರೋದು ಸರ್? ಸುಮಲತಾ ಅವ್ರು ನಿಂತಿದ್ರೆ? ಇಲ್ಲ ಸರ್. ಈಗ ಇಂಡಿಪೆಂಡೆಂಟ್ ಆಗಿ ಅವ್ರು ನಿಂತಿದ್ರೆ ಗೆಲ್ಲಲ್ಲ ಸರ್ ಅವರು. ಅಲ್ಲ, ನಿಂತಿದ್ರೆ ಏನಾಗಿರೋದು? ಸೋಲ್ತಾರೆ. ಯಾಕೆ ಸೋಲ್ತಾರೆ? ಸಂಸದರಿದ್ರಲ್ವ ಅವರು? ಕೆಲಸ ಮಾಡಿಲ್ವಲ್ಲ ಸರ್. ಕೆಲಸ ಮಾಡಿಲ್ಲ. ಹೌದು, ಅಭಿವೃದ್ಧಿನೇ ಇಲ್ಲ. ಸುಮಲತಾ ಅವರಿಗೆ ಹಾಕಿದ್ರಾ? ಹೌದು ಸರ್. ಅವಾಗ ಸ್ವಾಭಿಮಾನ. ಹೌದು. ಈಗ ಅಂತಂದ್ರೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ತಾನೇ ಓಟ್ ಹಾಕ್ಬೇಕು. ಪ್ರಧಾನಿ ಯಾರಾಗ್ಬೇಕು? ಮೋದಿ. ಯಾಕೆ? ಏನ್ ಮಾಡಿದಾರೆ ಅಂತ ನಿಮ್ಗೂ ಗೊತ್ತಲ್ವಾ ಸರ್? ನಾವು ಬೇರೆ ಏನು ಹೇಳುವಂಥದ್ದೇನಿಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು ಮೋದಿ ಅವ್ರು ಏನ್ ಮಾಡವ್ರೆ ಅಂತ. ಅದಕ್ಕೆ. ಹೌದು. ಓಕೆ, ಸರಿ ಆಯ್ತು. ಮದ್ದೂರಿನ ಕತೆ ಇದು. ಏನ್ ಸರ್, ಏನ್ ಸಮಾಚಾರ? ಏನಿಲ್ಲ ಸರ್. ಆರಾಮಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೆಂಗಿದ್ದೀರಾ? ಓ, ನಾವು ಆರಾಮಾಗಿದ್ದೀವಿ. ಏನ್ ಈ ಸಲ ಎಲೆಕ್ಷನ್ ನೋಡ್ಬೇಕು, ಎಲ್ಲ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಯಾವ್ದು ಗ್ಯಾರಂಟಿ ಅಂತ ಇನ್ನೂ ಗ್ಯಾರಂಟಿ ಸಿಕ್ಕಿಲ್ಲ ನಮಗೂ. ಈಗ ಬಿಜೆಪಿ JDS ಮೈತ್ರಿ ಆಗಿದ್ದು ಒಳ್ಳೇದಾ ಕೆಟ್ಟದ್ದಾ?
ಒಂದ್ ಕಡೆಯಿಂದ ಒಳ್ಳೇದು ಇದೆ, ಒಂದ್ ಕಡೆಯಿಂದ ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಅಲ್ಲ, ಇದೆ. ಈಗ ಕಾಂಗ್ರೆಸ್ JDS ಆದಾಗ ಕಾರ್ಯಕರ್ತರಾಗಿರ್ಲಿಲ್ಲ, ಗಲಾಟೆ ಮಾಡ್ಕೊಳ್ತಾ ಇದ್ರು. ಹಾ, ಈಗ ಬಿಜೆಪಿ JDS ಆಗಿದ್ದು ಬಿಜೆಪಿ JDS ಆಗಿದ್ದು ಒಂದ್ ಕಡೆಯಿಂದ ಯಾವ್ದೋ ಒಂದು ಆನೆ ಬಲ ಅಂತ ಅನ್ಕೊಂಡಿದೀವಿ ಇಬ್ರಿಗೂ. ಒಂದಾಗ್ಬಿಡ್ತಾರ ಜನ JDS ಬಿಜೆಪಿ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಆಯ್ತು, ಇದು ಮದ್ದೂರಿನ ಕತೆ. ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನನ್ನ ಮಾತಾಡ್ಸೋಣ. ಮಳವಳ್ಳಿಗೆ ಬಂದಿದ್ದೀನಿ ಈಗ. ಮಳವಳ್ಳಿಯಲ್ಲಿ ಒಂದು ಟೀ ಸ್ಟಾಲ್ ಇದೆ. ಇಲ್ಲಿ ಜನರನ್ನ ಕೇಳೋಣ, ಅವ್ರ ಜೊತೆಗೂ ಮಾತಾಡೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಏನ್ ಈ ಸಲ ಎಲೆಕ್ಷನ್ನು ಚೆನ್ನಾಗಿದೆ ಸರ್, ಎಲ್ಲ ನಡೀತಾ ಇದೆ. ಚೆನ್ನಾಗಿದೆಯಾ? ಏನ್ ಜಿದ್ದಾಜಿದ್ದಿ ಈ ಸಲ? ಇದೆ, ಕಾಂಗ್ರೆಸ್ಗೂ JDS BJP ಎಲ್ಲರಿಗೂ ಇದೆ. ಎಲ್ಲಿ ಬಿಜೆಪಿ JDS ಒಂದೇ ಆಗ್ಬಿಟ್ಟಿದಾರಲ್ಲ? ಮೈತ್ರಿ ಆಗಿರೋದ್ರಿಂದ ಈಗ JDS BJPನೇ ಬರೋದು. ಯಾಕೆ ಸ್ಟಾರ್ ಚಂದ್ರು ಬಂದ್ಬಿಟ್ಟಿದ್ದಾರೆ? ಸ್ಟಾರ್ ಚಂದ್ರು ಬಂದಿದ್ರೆ ಅನುಭವ ಇರಬೇಕಲ್ಲ ಸರ್. ದುಡ್ಡು ಚೆನ್ನಾಗಿ ನಡೆಯುತ್ತೆ ಅಂತಾರೆ. ದುಡ್ಡು ಜನದ ಮುಂದೆ ದುಡ್ಡು ಯಾವುದೂ ಇಲ್ಲ ಸರ್. ದುಡ್ಡು ಯಾವ್ದು ಯಾವುದೂ ಇಲ್ಲ. ಜನ ಏನ್ ಬೇಕಾದ್ರೂ ಮಾಡ್ಬೋದು. Fight ದುಡ್ಡು ಅಂತೂ ಸುದ್ದೇ ಸುರಿತಾರೆ, ಎಲ್ಲ ದುಡ್ಡು ಇಸ್ಕೊಂತಾರೆ. ಜನದ ಮನಸ್ಸಲ್ಲಿ ಇರೋದು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು. ಈ ಸತಂತೂ ಕಾಂಗ್ರೆಸ್ನವ್ರಿಗೆ ಹಾಕಲ್ಲ. ಕುಮಾರಸ್ವಾಮಿ ಅವರು ಹೇಗೆ ಚುನಾವಣೆ ಬಂದಾಗೆಲ್ಲ ಆಸ್ಪತ್ರೆ ಸೇರ್ತಾರೆ ಅಂತ. ಅವ್ರಿಗೆ ಹುಷಾರಿಲ್ಲ ಸರ್. ಅವ್ರಿಗೆ ಇರೋದು ಸಂಪಾದನೆ ಸಾಕು. ಅದು ಜನ ಹೆಂಗ್ ನೋಡ್ತಾರೆ ಜನ ಅದನ್ನ? ಏನು ಎಲ್ಲ ಇವ್ರು ನೋಡ್ದಂಗೆ ಅವ್ರು ನೋಡ್ತಾರೆ. ಎಲ್ಲ ಹೇಳಿಕೆಗಳನ್ನ ಹೆಂಗ್ ನೋಡ್ತಾರೆ? ಹೇಳಿಕೆ ಏನಿಲ್ಲ ಸರ್. ಹೇಳಿಕೆ ಬಗ್ಗೆ ಏನು ಅವ್ರೇನು ಟೀಕೆ, ಯಾರು ಟೀಕೆ ಮಾಡೋರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು ಜನಕ್ಕೆ ಏನು ಅನುಭವ, ಜನಕ್ಕೆ ಏನು ಒಳ್ಳೇದು ಮಾಡಬೇಕು ಅಂತಿದ್ದಾರೆ, ಅದು ಮಾಡೇ ಮಾಡ್ತಾರೆ. ರೈತರ ಬಗ್ಗೆ, ಜನದ ಕಾಳಗಳಿ ಬಗ್ಗೆ ಅವ್ರಿಗೆ ಅನುಭವ ಇದೆ. ಏನ್ ಈ ಸಲ ಎಲೆಕ್ಷನ್ JDS ಸರ್. ಕುಮಾರಸ್ವಾಮಿ ಹೋದ್ ಸರಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತ್ರ ಇದ್ರು, ಅದರಿಂದ ಅನುಕಂಪ ಆಧಾರದ ಮೇಲೆ ಸರಿ ನಿಖಿಲ್ ಅವರೇ ನಿಂತಿದ್ರೆ ನಿಖಿಲ್ ಅವರೇ ವಿನ್ನು. ಕುಮಾರಸ್ವಾಮಿ ಅವರು ಬಂದ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ವಿನ್ ಅದೇ ಆಯ್ತಾರೆ ಮಂಡ್ಯ ಡಿಸ್ಟಿಕ್ ಅಲ್ಲಿ. ಏನಿಲ್ಲ, ಯಾಕೆ ಕಾಂಗ್ರೆಸ್ ಫುಲ್ ಇದೆ? ಕಾಂಗ್ರೆಸ್ ಎಲ್ಲಿದೆ ಸರ್? ಎಲ್ಲೂ ಇಲ್ಲ ಸರ್. ಅಷ್ಟೇ 7 ಕಾನ್ಸ್ಟಿಟ್ಯೂನ್ಸಿ ಆರಿದೆ. ಆರಿದ್ರು ಏನ್ ಮಾಡ್ತಾ ಇದಾರೋ? ಎಲ್ಲ ಗ್ಯಾರಂಟಿಗೆ ಕೊಡ್ತಾವ್ರೆ. ಏನ್ ಮಾಡ್ತಾ ಇದಾರೆ ಹೇಳ್ರಿ? ಎಲ್ಲ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು. ಎಲ್ಲ ಕುಡಿಯೋರಿಗೆಲ್ಲ 100 ರೂಪಾಯಿ ಮೇಲೆ. ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ ಕೋಪನಾ? ಎಣ್ಣೆ ರೇಟ್ ಅಲ್ಲ ಸಾ. ಈಗ ಹೆಂಗಸರು ಕೊಡ್ತಾರೆ, ಗಂಡಸರು ತಕ್ಕಿಂತ ಹೆಂಗಸರು ಕೊಡ್ತಾವ್ರೆ ಅಷ್ಟೇ. ಇನ್ನೇನ್ ಮಾಡ್ತಾ ಇಲ್ಲ ಸರ್ ಅವರು. ಹೆಣ್ಮಕ್ಳಿಗೆ ಕೊಟ್ರೆ ಖುಷಿ ಇಲ್ವಾ ನಿಮ್ಗೆ? ಮನೆಗೆ ಬರುತ್ತೆ ಅಲ್ವಾ? ಹೆಣ್ಮಕ್ಳು ಕೊಟ್ಟು ಹೆಣ್ಮಕ್ಳು ಬೇರೆ ಏನ್ ಮಾಡ್ತಾರೆ? ನಮ್ಗೆ ಕೊಡ್ತಾರೆ ಅವ್ರು. ಅವ್ರ ಬೇರೆ ಎಲ್ಲಿ ಕೊಡ್ತಾರೆ ಸರ್? ಈಗ ನಾವೇನಾದ್ರು ಗಲಾಟೆ ಮಾಡ್ರೆ ಅವ್ರು ನಮ್ಗೆ ಕೊಡ್ತಾರೆ. ಗಲಾಟೆ ಮಾಡಿದ್ರೆ ಮಾಡ್ತೀರಾ? ಮಾಡ್ತೀವಿ. ಮತ್ತೆ ಯಾರು ಗೆಲ್ತಾರೆ ಈ ಸಲ? ಸರ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಯಾಕೆ? ಅವರು ಒಳ್ಳೇದು ಮಾಡ್ತಾರೆ, ರೈತರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ಮತ್ತೆ ಅವ್ರು ಮಾಡೋ ಕೆಲಸಗಳು ಒಳ್ಳೇದಾಯ್ತು. ಇಲ್ಲಿ 7ರಲ್ಲಿ ಯಾರು ಇವರೇ ಇದಾರಲ್ವಾ? ಸರ್ ಇದ್ರೂ ಆದ್ರೂ ಕಾಂಗ್ರೆಸ್ ಇದ್ರೂ JDS ಬರುತ್ತೆ ಸರ್. ದುಡ್ಡು ಚೆನ್ನಾಗಿದೆ ಅಂತಾರೆ ಈ ಸಲ. ದುಡ್ಡು ಗಿಡ್ಡದೇನಿಲ್ಲ ಸರ್. ಪಕ್ಕ ಇಲ್ಲಿ ಬರೋದೆಲ್ಲ ನಮ್ದು ಜನ ಮೂಡ್ರು ಸ್ವಲ್ಪ ಅದರಿಂದ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಅಷ್ಟೇ. ಈ ಸತ್ ಆ ಮೂಡ್ರು ಯಾರು ಇಲ್ಲ ಈಗ. ವೋಟ್ ಫಾರ್ BJP. ಮೋದಿ ಮಾಡವ್ರೆ. ಮೋದಿ ಕಡೆಯಿಂದ JDS ಪರ್ಫೆಕ್ಟ್ ಆಗವ್ರೆ. ಪಕ್ಕ 100% JDS. ಏನ್ ಸರ್ ಈ ಸಲ ಮಂಡ್ಯದ ಜನ ಏನ್ ನೋಡ್ತಾರೆ ಅಂತ? ಮಂಡ್ಯದ ಜನ ವ್ಯಕ್ತಿ ನೋಡ್ತಾರೆ ಸರ್. ವ್ಯಕ್ತಿನ ಹೆಂಗೆ ಅಂದ್ರೆ ವ್ಯಕ್ತಿ ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿ ನೋಡ್ತಾರೆ. ಈಗ ಹೆಂಗ್ ಗೊತ್ತಾಗುತ್ತೆ ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ ಅಂತ ಹೇಳಿ? ಹೆಚ್ಚು ಕಮ್ಮಿ ರಾಜಕೀಯ ಸ್ಟಾರ್ಟ್ ಮಾಡೋದ್ರಿಂದ ಕುಮಾರಸ್ವಾಮಿ ಮಂಡ್ಯಕ್ಕೆ ಒಳ್ಳೇದೇ ಮಾಡ್ಕೊಂಡು ಬಂದಿದ್ದಾರೆ. ಹೊಸಬರು ನೋಡ್ಕೊಂಡಾಗ ಅವಕಾಶ ಸಿಗುತ್ತೆ ಅಂತಾರೆ. ಹೊಸೊಬ್ರು ಸರ್ ಇವತ್ತು ಬಂದಿದ್ದಾರೆ. ಗೆಲ್ಲಿ ಸೋಲಿ ಅವರು ಎಲೆಕ್ಷನ್ ಮುಗಿದು ಹೊಂಟೋಯ್ತಾರೆ. ಕುಮಾರಸ್ವಾಮಿ ಸೋತರು ಇಲ್ಲೇ ಇರ್ತಾರೆ, ಗೆದ್ರು ಇಲ್ಲೇ ಇರ್ತಾರೆ. ಬಟ್ ಈಗ 7ರಲ್ಲಿ 6 ಕಾಂಗ್ರೆಸ್ ಇದೆಯಲ್ಲ ಸರ್. ಹೋದ್ ಸರಿ 7 JDS ಇದ್ವಲ್ಲ, 8 JDS ಇದ್ವಲ್ಲ ಹೋದ್ ಸರಿ. ಸೋತ್ರಲ್ಲ ಮತ್ತೆ ಹಂಗೆ ಆಗುತ್ತೆ. ಹೌದು. ಏನಂತಿದ್ರು ಜನ ಎಲ್ಲ? ಜನ ಎಲ್ಲ ಕುಮಾರಸ್ವಾಮಿ ಕಡೆನೇ ಒಲವಿದೆ. ಯಾಕೆ ಹಂಗೆ ಚೇಂಜ್ ಆಗ್ತಿದೆ? ಮಾಮೂಲಿ ಮಾಜಿ CM ಗೆಲ್ತಾರೆ. ಕಾಂಗ್ರೆಸ್ನಿಂದ ಹೊಸದಾಗಿ ಬಂದಿದ್ದಾರೆ ಕ್ಯಾಂಡಿಡೇಟು. ಹೊಸದಾಗಿ ಬಂದಿದ್ದಾರೆ, ಜನಕ್ಕೆ ಯಾರು ಮುಖ ಪರಿಚಯ ಇಲ್ಲ. ಅದೇನೋ ಆಗಲ್ಲ ಅಂತೀರಾ? ಅದೇನೂ ಆಗಲ್ಲ ಸರ್. ಏನ್ ಸರ್ ಎಲೆಕ್ಷನ್ ಈ ಸಲ? ಸರ್ ಜೋರೈತೆ. ಜೋರೈತಾ? ಫುಲ್ಲು ಜೋರೈತೆ. ಯಾರು ಗೆಲ್ತಾರೆ ಈ ಸಲ? ಸರ್ ಹೇಳಕ್ಕಾಗಲ್ಲ. 2 ಪೈಪೋಟಿ ಐತೆ. JDS ಮೈತ್ರಿ, BJPನೂ ಐತೆ, ಕಾಂಗ್ರೆಸ್ ಐತೆ. ಹೋಪ್ ಐತೆ, ಕಾಂಗ್ರೆಸ್ ಹೋಪ್ ಐತೆ. JDS ಬಂದ್ರೆ ನಮ್ಗೆ ತುಂಬಾ ಇಷ್ಟ. BJP ಬರ್ಬೇಕು ಸರ್. ಯಾಕೆ? BJP ಅವ್ರಿಗೆ ಈ ಕಾಂಗ್ರೆಸ್ನವ್ರು ಮಾಡಿ ಏನ್ ಬಂತು ಪ್ರಯೋಜನ? ಗೃಹಲಕ್ಷ್ಮಿ ದುಡ್ಡು ಅಂತ ಬಂತು, ಒಬ್ರು ಬಂತು, ಒಬ್ರು ಬರಲಿಲ್ಲ. ಅಕ್ಕಿ ದುಡ್ಡು ಒಬ್ರು ಬಂತು, ಒಬ್ರು ಬರಲಿಲ್ಲ. ಎಲ್ಲಿ ಯಾವ್ದು ಬರಲಿಲ್ಲ. ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ಜನಕ್ಕೆ ಈ ತರ ಮೋಸ ಮಾಡಿದ್ರು. ಫ್ರೀ ಇದೆ, ಕರೆಂಟ್ ಬಿಲ್ ಫ್ರೀ ಇದೆ. ಕರೆಂಟ್ ಬಿಲ್ ಇನ್ನು 25 ಯೂನಿಟ್ಗೆ 35 ರೂಪಾಯಿ ಬಿಲ್, 130 ರೂಪಾಯಿ ಬಿಲ್ ಹಾಕವ್ರೆ. 25 ಯೂನಿಟ್ ನಮ್ಮ ಮನೆ ಹೊಡಿರೋದು. ನಿಮಗೆ ಫ್ರೀ ಅಲ್ವಾ? ಫ್ರೀ ಆದ್ರೂ ಕೊಡಿ. ಹಂಗೆ ಕೇಳಿದ್ರೆ ಅದೇನಪ್ಪ ನಮ್ಗೆ ಗೊತ್ತಪ್ಪ ಅಂತಾರೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಯಾರು ಗೆಲ್ಲೋರು? ಈ ಸಾರಿ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಯಾಕೆ?
ಅವರು ಅವಾಗಿಂದನೂ ಸಾಕಷ್ಟು ಕೆಲಸ ಮಾಡವ್ರೆ ಮಂಡ್ಯ ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ ಸಾಲ ಮನ್ನಾ ಮಾಡಿದ್ರು ರೈತರಿಗೆ. ಕಾಂಗ್ರೆಸ್ನವರು ನಾವು 3 ಟರ್ಮಿಂದ ನೋಡಮಿ SM ಕೃಷ್ಣ, ಸಿದ್ದರಾಮಯ್ಯ ಮೊದಲನೇ ಟರ್ಮು, 2ನೇ ಟರ್ಮು ಎಲ್ಲ ಬರಗಾಲ. ಅದಕ್ಕೆ ಜನರಿಗೆ ಗ್ಯಾರಂಟಿ ಕೊಡ್ತಾ ಇಲ್ವಾ ಈಗ? ಯಾ ಗ್ಯಾರಂಟಿ ಏನು ಪ್ರಯೋಜನ ಇಲ್ಲ ಸರ್. ಅವ್ರ ಗ್ಯಾರಂಟಿ ಬೇಕೇ ಇರಲಿಲ್ಲ. ಆ ಗ್ಯಾರಂಟಿ ಕೊಟ್ಟರು ಯಂಗ್ಸ್ಟರ್ಗಳು ಬೀದಿಲಿ ತಿರುಗುವಂಗೆ ಮಾಡಿದ್ರು. ಏನಿಲ್ಲ ಎಲೆಕ್ಷನ್ ಈ ಸಲ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ಸೇ? ಹೆಂಗೆ, ಯಾಕೆ? ಎಲ್ಲ ಫ್ರೀ ಯೋಜನೆ ನೋಡಿ, ಬಸ್ ಸ್ಟ್ಯಾಂಡ್ ಖಾಲಿ ಇತ್ತು, ಯಾವಾಗ್ಲೂ ಬರೀ ತುಂಬ್ದಂಗದೆ. ಎಲ್ಲ ಚೆನ್ನಾಗದೆ. ಅಕ್ಕಿ ದುಡ್ಡು 2000 ಎಲ್ಲ ಒಳ್ಳೆ ಉಪಯೋಗ ಮಾಡ್ಕೋತವ್ರೆ ಇವಾಗ. ಈಗ ಬಸ್ಸದೆಲ್ಲ ಜನ ಎಲ್ಲ ಫ್ರೀ. ಒಂದ್ ಬಸ್ಗೆ 3 ಬಸ್ ಜನ ತುಂಬ್ತವ್ರೆ. ಹಂಗಿದ್ರೆ ಸ್ಟಾರ್ ಚಂದ್ರ ಸ್ಟಾರ್ ಕುಲಾಯಿಸಿದೆ ಚೆನ್ನಾಗೆ ಕುಲಾಯಿಸಿದೆ ಎಲ್ಲ. ನರೇಂದ್ರ